Hello everyone. Today I will be dealing with important topic, excretory system, anatomy of anatomy alli excretory system how parts barutte adu ಎಷ್ಟು ಇರುತ್ತೆ ಹೇಗಿರುತ್ತೆ ಎಲ್ಲಿರುತ್ತೆ ಏನು ಇವತ್ತಿನ anatomy ಕ್ಲಾಸ್ ತಿಳಿದುಕೊಳ್ಳೋಣ. ಫಸ್ಟ್ ನಾವು excretory system ಅಲ್ಲಿ ಯಾವ ಪಾರ್ಟ್ಸ್ ಬರುತ್ತೆ ಬಾಡಿ ಒಳಗೆ ಪಾರ್ಟ್ಸ್ ಆಫ್ ಎಕ್ಸ್ಕ್ರಿಟರಿ ಯಾವ ಕಿಡ್ನಿ ನೋಡ್ಬೋದು, ಪೇರ್ ಆಫ್ ಎರಡು ಇರುತ್ತೆ, ಯುರೇಟರ್ ಎರಡು ಇರುತ್ತೆ, ಇಲ್ಲಿ ನೋಡ್ಬೋದು ರೈಟ್ ಯುರೇಟರ್ ಲೆಫ್ಟ್ ಯುರೇಟರ್, urinary bladder. You can see this is where in the ಕಿಡ್ನಿ ಒಳಗಿಂದ ಯೂರಿನ್ ಫಾರ್ಮೇಷನ್ ಆದಮೇಲೆ ಯುರೇಟರ್ ಮುಖಾಂತರ ಬಂದು ಯುರಿನರಿ ಬ್ಲಾಡರ್ ಅಲ್ಲಿ ಬರುತ್ತೆ. ದಟ್ ಇಸ್ ಸ್ಟೋರೇಜ್, ಸ್ಟೋರ್ ಮಾಡ್ತದೆ ಯೂರಿನರಿ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗುತ್ತೆ. ದೆನ್ ಯುರೇತ್ರ, ಇಂದ ಯುರೇತ್ರ ಮುಖಾಂತರ. ಸೊ ದೀಸ್ ಆರ್ ದ 4 organs, excretory organs of our body. Kidneys 2 right and left, ureter 2 right and left, urinary bladder and urethra. These are the 4 parts present in excretory system. 3 marks ಕೇಳಬಹುದು. Name the parts of excretory system. A pair of kidneys, pair of ureters, urinary bladder and urethra. Coming to the first in detail about ಕಿಡ್ನಿ ಬಗ್ಗೆ ತಿಳ್ಕೊಳ್ಳೋಣ. ಕಿಡ್ನಿ ಅಂದ್ರೆ ಏನು? ಕಿಡ್ನಿ ಅಂದ್ರೆ ಕನ್ನಡದಲ್ಲಿ ಮೂತ್ರಪಿಂಡ, ಮೂತ್ರಪಿಂಡ ಅಂತ ಕರಿತೀವಿ. ಏನಪ್ಪ ಇದು ಕಿಡ್ನಿ? ಕಿಡ್ನಿ ಒಳಗೆ ಏನಾಗುತ್ತೆ ಅನ್ನೋದು ನೋಡೋಣ. ಕಿಡ್ನೀಸ್ ಆರ್ ಬೀನ್ ಸೇಪ್ಡ್, ಬೀನ್ ಇರ್ತದೆ, ಬೀನ್ ನೋಡಿದಿರಲ್ಲ, ಬೀನ್ ಸೇಪ್ಡ್ ರೆಡಿಶ್ ಬ್ರೌನ್, ಕೆಂಪಿಂದ ಬ್ರೌನ್ ಟೈಪ್ ಇರುತ್ತೆ, ರೆಡಿಶ್ ಬ್ರೌನ್. ಎಕ್ಸ್ಕ್ರಿಟರಿ ಆರ್ಗನ್, ಮೇಜರ್ ಎಕ್ಸ್ಕ್ರಿಟರಿ ಆರ್ಗನ್, these are the principal excretory organs. So kidneys are 2 bean shaped reddish brown color major excretory organs. ಏನ್ ಮಾಡ್ತಾವಪ್ಪ? ಮೇನ್ಲಿ ಫಿಲ್ಟ್ರೇಷನ್, ಮೇನ್ಲಿ ಏನಪ್ಪ ಕೆಲಸದ್ರದ್ದು ಫಿಲ್ಟ್ರೇಷನ್, ರಿಮೂವಲ್ ಆಫ್ ಆರ್ ರಿಮೂವ್ ದ ವೇಸ್ಟ್ ಪ್ರಾಡಕ್ಟ್ ಆಫ್ ಮೆಟಾಬಾಲಿಸಮ್, ಪ್ರೋಟೀನ್ ಮೆಟಾಬಾಲಿಸಮ್. ಮೆಟಾಬಾಲಿಸಮ್ ಇಂದ ಏನು ವೇಸ್ಟ್ ಪ್ರಾಡಕ್ಟ್ ಬಂದಿರ್ತತಿ ಅದನ್ನ ಬ್ಲಡ್ ಇಂದ ರಿಮೂವ್ ಮಾಡ್ತತಿ. ಮತ್ತೆ ಅಂಡ್ ಎಕ್ಸಸ್ ಆಫ್ ವಾಟರ್ ಅಂಡ್ ಸಾಲ್ಟ್ಸ್ ಫ್ರಮ್ ದ ಬ್ಲಡ್, ಬ್ಲಡ್ ಒಳಗಿಂದ ಎಕ್ಸಸ್ ನೀರು, ಎಕ್ಸಸ್ ಸಾಲ್ಟ್ ಮತ್ತೆ ಪ್ರೋಟೀನ್ ಮೆಟಾಬಾಲಿಸಮ್ ಇಂದ ಬಂದಿರೋಂಥ ವೇಸ್ಟ್ ಪ್ರಾಡಕ್ಟ್ ನ ತೆಗೆಯುವುದೇ ಮೇನ್ ಕೆಲಸ ಕಿಡ್ನಿ. ದಟ್ ಈಸ್ ಫಿಲ್ಟ್ರೇಷನ್, ಫಿಲ್ಟ್ರೇಷನ್ ಆಫ್ ಬ್ಲಡ್, ಫಾರ್ಮೇಷನ್ ಆಫ್ ಯೂರಿನ್. ದೀಸ್ ಆರ್ ದ 2 ಮೇಜರ್ ಫಂಕ್ಷನ್ ಆಫ್ ಕಿಡ್ನಿ. ಎಲ್ಲಿರುತ್ತದೆ ಕಿಡ್ನಿ? ಕಿಡ್ನೀಸ್ ಆರ್ ಪ್ರೆಸೆಂಟ್ ಇನ್ ಪೋಸ್ಟೀರಿಯರ್ ಅಬ್ಡಾಮಿನಲ್ ವಾಲ್. ಇದು ಅಬ್ಡಾಮಿನ್ ಅಂತ ಹೇಳ್ರಿ, ಎಂಟೀರಿಯರ್ ಮುಂದ್ಗಡೆ ಇರೋದು, ಹಿಂದ್ಗಡೆ ಇರೋದು ಪೋಸ್ಟೀರಿಯರ್ ಅಬ್ಡಾಮಿನಲ್ ವಾಲ್. ದೇ ಲೈ ಆನ್ ದ ಪೋಸ್ಟೀರಿಯರ್ ಅಬ್ಡಾಮಿನಲ್ ವಾಲ್. ಎಲ್ಲಿ? ಐದರ್ ಸೈಡ್ ಆಫ್ ದ ವರ್ಟಿಬ್ರಲ್ ಕಾಲಮ್, ಸೆಂಟ್ರಲ್ ವರ್ಟಿಬ್ರಲ್ ಕಾಲಮ್ ಇರುತ್ತೆ, ಅದರದ್ದು ಆ ಕಡೆ ರೈಟ್ ಅಂಡ್ ಲೆಫ್ಟಿಗೆ ಒಂದೊಂದು, ಅಪೋಸಿಟ್ ಟು ದಿ ಪಲ್ ಥೊರಾಸಿಕ್ ಅಂಡ್ ಪರ್ ಲಂಬಾರ್ L1 L2 L3 vertebral column ಅಂತ ತಿಳ್ಕೊಡ್ರಿ. 1 4 12 ರೈಟ್ ಕಡೆ is the posterior abdominal wall, other side of the vertebral column in relation to the T12 vertebra, ಅಂದ್ರೆ thoracic 12 vertebra, L1 L2 L3 vertebra ಬೆನ್ನು ಮೂಳೆಗೆ ಸಮನಾಗಿ ಐತಿ. ಕಮಿಂಗ್ ಟು ದ ಮೇಜರ್ ಸೇಪ್ ಅಂಡ್ ಮೆಜರ್ಮೆಂಟ್ಸ್. ಸೇಪ್ ಅವಾಗಲೇ ಹೇಳಿದ್ ನಾನು, ಬೀನ್ ಸೇಪ್ ಇರ್ತೈತಿ. ದ ಬೀನ್ ಸೇಪ್ ಮೆಜರ್ಮೆಂಟ್ ಎಷ್ಟು? ಉದ್ದ ಅಗಲ ಎಷ್ಟು? ಉದ್ದ ನೋಡ್ರಿ, ಡಯಾಗ್ರಾಮ್ ಅಲ್ಲಿ ತೋರಿಸ್ಬೋದು, ನೀವು ನೋಡ್ಬೋದು. ಉದ್ದ 11 ಸೆಂಟಿಮೀಟರ್, 11 ಸೆಂಟಿಮೀಟರ್ ಇರುತ್ತೆ ಉದ್ದ, 11 ಸೆಂಟಿಮೀಟರ್. ರೈಟ್ ಕಿಡ್ನಿ ಅಂಡ್ ಲೆಫ್ಟ್ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಲೆಫ್ಟ್ ಕಿಡ್ನಿ ಸ್ಲೈಟ್ಲಿ ಲಾಂಗರ್ ಅಂಡ್ ಸ್ವಲ್ಪ ನ್ಯಾರೋ ಇರ್ತೈತಿ. ವಿಡ್ತ್ ನೋಡಿದ್ರಿ ಅಂತಂದ್ರೆ ನೀವು 6 ಸೆಂಟಿಮೀಟರ್ ನೋಡ್ಬೋದು, ನೀವು 6 ಸೆಂಟಿಮೀಟರ್. ಅದರ ಅಗಲ 6 ಸೆಂಟಿಮೀಟರ್. thickness is about 3 centimeter.
ಥಿಕ್ನೆಸ್ ಎಷ್ಟಿರ್ತದೆ 3 ಸೆಂಟಿಮೀಟರ್, ಉದ್ದ 1 ಸೆಂಟಿಮೀಟರ್, ಅಗಲ ಸೆಂಟಿಮೀಟರ್ 6 ಸೆಂಟಿಮೀಟರ್, ದಪ್ಪ 3 ಸೆಂಟಿಮೀಟರ್, ಥಿಕ್ನೆಸ್ ಇಸ್ 3 ಸೆಂಟಿಮೀಟರ್. ವೇಟ್ ಎಷ್ಟಿರ್ತದಪ್ಪ ಅಂತಂದ್ರೆ ಮೇಲಲ್ಲಿ 150 ಗ್ರಾಮ್ ಇರ್ತೈತಿ, ಫಿಮೇಲಲ್ಲಿ 135 ಗ್ರಾಮ್ ಇರ್ತೈತಿ. ಗಂಡು ಮಕ್ಕಳಲ್ಲಿ 150 ಗ್ರಾಮು, ಹೆಣ್ಮಕ್ಳಲ್ಲಿ 135 ಗ್ರಾಮು. ಸೊ ಈ ಸ್ಲೈಡಲ್ಲಿ ನಾವು ಅದು ಎಲ್ಲಿರ್ತೈತಿ ಮತ್ತು ಅದರದ್ದು ಸೇಪ್ ಏನು, ಅದರದ್ದು ಮೆಜರ್ಮೆಂಟ್ ಏನು, ಲೆಂತ್ ಎಷ್ಟು, ವಿಡ್ತ್ ಎಷ್ಟು, ವೇಟ್ ಎಷ್ಟು ತಿಳ್ಕೊಂತೀವಿ. ಕಮಿಂಗ್ ಟು ದ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ದ ಕಿಡ್ನಿ. ನೋಡೋಕೆ ಹೇಗಿರ್ತೈತಿ, ಬಾರ್ಡರ್ಸ್ ಎಷ್ಟು, ಸರ್ಫೇಸಸ್ ಎಷ್ಟು, ಏನೇನು ಪಾರ್ಟ್ಸ್ ಇರ್ತಾವೆ ನೋಡೋಣ. ಯಾರ್ದು ಎಕ್ಸ್ಟರ್ನಲ್ ಫೀಚರ್ಸ್. ಸೊ ಈಚ್ ಕಿಡ್ನಿ, ಪ್ರತಿಯೊಂದು ಕಿಡ್ನಿನೂ 2 ಕಿಡ್ನಿ ಒಳಗೆ ಈ ಕಿಡ್ನಿ ಪ್ರೆಸೆಂಟ್ಸ್ 2 ಪೋಲ್ಸ್, 2 ತುದಿ ಇರ್ತಾವೆ ಇದಕ್ಕೆ. 2 ಪೋಲ್ಸ್, ಸುಪೀರಿಯರ್ ಪೋಲ್, ಇನ್ಫೀರಿಯರ್ ಪೋಲ್, ಅಪ್ಪರ್ ಪೋಲ್ ಆರ್ ಲೋವರ್ ಪೋಲ್. ಸುಪೀರಿಯರ್ ನೀವು ಅಪ್ಪರು ಅನ್ಬೋದು, ಸುಪೀರಿಯರ್ ನೀವು ಲೋವರು ಅನ್ಬೋದು. ಅಪ್ಪರ್ ಪೋಲ್ ಆ್ಯಂಡ್ ಲೋವರ್ ಪೋಲ್ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಅಪ್ಪರ್ ಪೋಲ್, ಲೋವರ್ ಪೋಲ್, upper pole and lower pole. Each kidney contains upper pole and lower pole. Then 2 surface, 2 ಸರ್ಫೇಸ್ ಇರ್ತಾವು ಇದಕ್ಕೆ. ಯಾವ್ಯಾವಪ್ಪ ಅಂತಂದ್ರೆ ಒನ್ ಇಸ್ ಎಂಟೀರಿಯರ್ ಸರ್ಫೇಸ್, ಇಲ್ಲಿ ಕಾಣ್ತಿದೆಯಲ್ಲ, ದಿಸ್ ಇಸ್ ಹೋಲ್ ಥಿಂಗ್ ಇಸ್ ಎಂಟೀರಿಯರ್ ಸರ್ಫೇಸ್. ಹಿಂದ್ಗಡೆ ಇರೋದು ಪೋಸ್ಟೀರಿಯರ್ ಸರ್ಫೇಸ್. ಅಲ್ಲಿ ಕಾಣ್ತಾ ಇರೋದು ಎಂಟೀರಿಯರ್ ಸರ್ಫೇಸ್, ಹಿಂದ್ಗಡೆ ಇರೋದು posterior surface, that is anterior surface and posterior. ಇದಕ್ಕೆ 2 ಬಾರ್ಡರ್ಸ್ ಇರುತ್ತೆ. ಇಟ್ ಕಂಟೈನ್ಸ್ 2 ಬಾರ್ಡರ್ಸ್. ಯಾವ್ಯಾವಪ್ಪ, ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್. ನಮ್ಮಲ್ಲಿ ನೋಡ್ಬೋದು ಲ್ಯಾಟ್ರಲ್ ಬಾರ್ಡರ್. ಇಲ್ಲಿ ಕಾನ್ವೆಕ್ಸ್ ಇದೆಯಲ್ಲ, ಕಾನ್ವೆಕ್ಸ್ ಲ್ಯಾಟ್ರಲ್ ಬಾರ್ಡರ್. ಕಾನ್ವೆಕ್ಸೋ ಕಾನ್ಕೇವ್ ಕಾನ್ವೆಕ್ಸ್ ಇದೆಯಲ್ಲ, ದಿಸ್ ಇಸ್ ಮೀಡಿಯಲ್ ಬಾರ್ಡರ್. ಸೊ 2 ಬಾರ್ಡರ್ಸ್, ಲ್ಯಾಟ್ರಲ್ ಬಾರ್ಡರ್, medial border. ಇದು lateral border, medial border. So lateral border and medial border. Contains hilum. Hilum ಅಂದ್ರೆ nothing but gate. Hilum ಅಂದ್ರೆ nothing but gate. ಅಂದ್ರೆ ಯಾವ ಕಿಡ್ನಿ ಒಳಗಡೆ ಆರ್ಟರೀಸ್, ವೇನ್ಸ್ ಎಲ್ಲಾನು ಹೋಗ್ಬೇಕಲ್ಲ. ಆರ್ಟರಿ ಹೋಗ್ಬೇಕು, ನರ್ವ್ ಹೋಗ್ಬೇಕು, ವೇನ್ಸ್ ಹೊರಗೆ ಬರಬೇಕು. ಸೊ ಅವಾಗಲೇ ಅದು ಒಂದು ಪಾರ್ಟ್, ಸೇಮ್ ಆಸ್ ಎ ಡೋರ್. ನಮ್ಮ ಡೋರ್ ಇದ್ದಂಗೆ ಆರ್ಟ್ರಿ ಹೆಂಗೆ ನಾವು ಒಳಗಡೆ ಹೋಗ್ಲಿಕ್ಕೆ ಬರ್ತದೆ, ಹಾಗೆ ಕಿಡ್ನಿ ಒಳಗಡೆ ಹೋಗ್ಲಿಕ್ಕೆ, ಒಳಗಡೆ ಬರಲಿಕ್ಕೆ ಒಂದು ಪಾರ್ಟ್ ಇರುತ್ತೆ. ದಟ್ ಈಸ್ ಪ್ರೆಸೆಂಟ್ ಇನ್ ಎ ಮೀಡಿಯಲ್ ಬಾರ್ಡರ್. ಮೀಡಿಯಲ್ ಬಾರ್ಡರ್ ಒಳಗಿರುತ್ತೆ. ದಿಸ್ ಇಸ್ ಹೈಲಮ್. ಇದಕ್ಕೆ ನಾವು ಹೈಲಮ್ ಅಂತೀವಿ. ಸೊ ಹೈಲಮ್ ಕಂಟೈನ್ಸ್ ಏನೇನು ಇರ್ತಾವಪ್ಪ ಹೈಲಮ್ ಒಳಗೆ? ರಿನಲ್ ಆರ್ಟ್ರಿ ಇರ್ತೈತಿ, ರಿನಲ್ ವೇನ್ ಇರ್ತೈತಿ, ರಿನಲ್ ಪೆಲ್ವಿಸ್ ಇಂದ ಯುರೇಟರ್ ಬಿಗಿನ್ ಆಗುತ್ತೆ. ಸೊ ರಿನಲ್ ಆರ್ಟ್ರಿ, ರಿನಲ್ ವೇನ್ ಆ್ಯಂಡ್ ದ ಯುರೇಟರ್ಸ್, ರಿನಲ್ ಪೆಲ್ವಿಸ್ are the main contents of hilum. Hilum of the kidney ಒಳಗೆ renal artery, renal vein, renal pelvis, ureter ಅಂದ್ರೆ 3 ಮೇನ್ಲಿ ಇರ್ತಾವ. ಅದ್ರ ಜೊತೆ ಲಿಂಫ್ಯಾಟಿಕ್ಸ್ ಇರ್ತಾವು. ಕಮಿಂಗ್ ಟು ದಿ ಕವರಿಂಗ್ಸ್ ಆಫ್ ಕಿಡ್ನಿ. ಕಿಡ್ನಿ ಮೇಲ್ಗಡೆ ಕವರ್ಸ್ ಇರ್ತಾವು. ಕಿಡ್ನಿ ಒಳಗೆ ಮೇಲ್ಗಡೆ ಕವರ್ ಇರ್ತಾವೆ, ಅದ್ರ ಒಳಗಡೆ ಕಿಡ್ನಿ. ಯಾವಪ್ಪ ಅವು ಕಿಡ್ನಿ? ಕಿಡ್ನಿ ಒಳಗೆ ಕವರ್ ಇರ್ತಾವೆ, ಕವರಿಂಗ್ಸ್ ಆಫ್ ಕಿಡ್ನಿ ಅಂತಾರ. ಯಾವ್ಯಾವು? ಕಿಡ್ನಿ ಸರೌಂಡ್ 4 ಕವರಿಂಗ್ಸ್, 4 ಕವರಿಂಗ್ ಇರ್ತಾವು. ಕಿಡ್ನಿ ಮೇಲ್ಗಡೆ 4 ಕವರಿಂಗ್ ಇರ್ತಾವು. ಸೊ ಫಸ್ಟ್ ಒನ್ ಈಸ್ covering called as capsule, called as fibrous capsule, called as fibrous capsule, also called as true capsule. ಅದಕ್ಕೆ ನಾವು true capsule ಅಂತೀವಿ, fibrous capsule ಅಂತೀವಿ. ಸೆಕೆಂಡ್ ಒನ್ ಇಸ್ ಪೆರಿರಿನಲ್ ಆರ್ ಪೆರಿನೆಫ್ರಿಕ್ ಫ್ಯಾಟ್ ಅಂತೀವಿ. ಫ್ಯಾಟ್ ಇರ್ತೈತಿ, ಮೇಲ್ಗಡೆ ಇರ್ತೈತಿ, ಪೆರಿನೆಫ್ರಿಕ್ ಫ್ಯಾಟ್. ನೆಕ್ಸ್ಟ್ ರೀನಲ್ ಫೇಶಿಯಾ, ಅದಕ್ಕೆ ಫಾಲ್ಸ್ ಕ್ಯಾಪ್ಸುಲ್ನು ಅಂತೀವಿ ನಾವು, ರೀನಲ್ ಫೇಶಿಯಾ. ದೆನ್ ಪ್ಯಾರಾರೀನಲ್ ಫ್ಯಾಟ್. 2 type of fat ಹೊರಗಡೆ ಇರುತ್ತೆ. ಸೊ ಪ್ಯಾರಾರೀನಲ್ ಫ್ಯಾಟ್. ಸೊ 4 ಕವರಿಂಗ್ಸ್, ಫೈಬ್ರಸ್ ಕ್ಯಾಪ್ಸುಲ್, ನೆಕ್ಸ್ಟ್ ಪೆರಿರಿನಲ್ ಫ್ಯಾಟ್, ರೀನಲ್ ಫೇಶಿಯಾ, ದೆನ್ ಪ್ಯಾರಾರೀನಲ್ ಫ್ಯಾಟ್, ಆಲ್ಸೋ ಕಾಲ್ಡ್ ಆಸ್ ಪ್ಯಾರಾನೆಫ್ರಿಕ್ ಫ್ಯಾಟ್. 4 ಕವರಿಂಗ್. 3 ಮಾರ್ಕ್ಸ್ ಕೇಳ್ಬೋದು. ನೇಮ್ ದ ಕವರಿಂಗ್ಸ್ ಆಫ್ ಕಿಡ್ನಿ.
ಅವಾಗೆ ಫೈಬ್ರಸ್ ಕ್ಯಾಪ್ಸುಲ್, ಪೆರಿರಿನಲ್ ಫ್ಯಾಟ್, ರಿನಲ್ ಫೇಶಿಯಾ ಅಂಡ್ ಪ್ಯಾರಾರಿನಲ್ ಫ್ಯಾಟ್. ಕಮಿಂಗ್ ಟು ದಿ ಇಂಟೀರಿಯರ್ ಆಫ್ ಕಿಡ್ನಿ, ಒಳಗಡೆ ಹೋದ್ವಿ ಅಂದ್ರೆ ಕಿಡ್ನಿ ಒಳಗೆ ಏನೇನು ನೋಡ್ಬೋದು? ಇಂಟೀರಿಯರ್ ಆಫ್ ಕಿಡ್ನಿ, ಇಂಟೀರಿಯರ್ ಅಲ್ಲಿ ನಾವು ಏನೇನು ನೋಡ್ತೀವಿ? ಸೊ ಈಚ್ ಕಿಡ್ನಿ ನಾವು ಕಟ್ ಮಾಡಿದ್ವಿ ಅಂತಂದ್ರೆ, ಹಿಂಗೆ ಕಟ್ ಮಾಡಿದ್ವಿ ಅಂತ ಕಿಡ್ನಿ ಒಳಗೆ 1 to 3 millions ಆಫ್ ನೆಫ್ರಾನ್ ಇರ್ತಾವೆ. ವಾಟ್ ಈಸ್ ನೆಫ್ರಾನ್? ನೆಫ್ರಾನ್ ಇಸ್ ಅ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತೀವಿ ನಾವು ನೆಫ್ರಾನ್ಗೆ. ಸೊ ನೆಫ್ರಾನ್ ಒಂದು ಕಿಡ್ನಿ ಒಳಗೆ 1 ರಿಂದ 3 ಮಿಲಿಯನ್ ಆಫ್ ನೆಫ್ರಾನ್. ಏನೇನು ಮಾಡ್ತಾರೆ ನೆಫ್ರಾನ್? ಬ್ಲಡ್ ಫಿಲ್ಟ್ರೇಷನ್ ಮಾಡ್ತಾರೆ, ಫಾರ್ಮೇಷನ್. ಸೊ ನೆಫ್ರಾನ್ ಆಲ್ರೆಡಿ ನಿಮಗೆ ಪಾರ್ಟ್ಸ್ ಗೊತ್ತದಾವು. ಬೌಮನ್ಸ್ ಕ್ಯಾಪ್ಸುಲ್ ಇರ್ತೈತಿ, ನೋಡಿದ್ವಿ ಅಂತಂದ್ರೆ ನೋಡಿದ್ರು ಬೌಮನ್ಸ್ ಕ್ಯಾಪ್ಸುಲ್ ಇರ್ತೈತಿ. ದೆನ್ ಅದಕ್ಕೆ ಪ್ರಾಕ್ಸಿಮಲ್ ಕನ್ವರ್ಟೆಡ್ ಟ್ಯೂಬುಲ್, ದೆನ್ CT, ಲೂಪ್ ಆಫ್ ಹೆನ್ಲೆ, CT ಇಂದ ಮತ್ತು ಕಲೆಕ್ಟಿಂಗ್ ಟ್ಯೂಬಲ್ಸ್ ಎಲ್ಲ ಇರ್ತಾವೆ. ಫ್ರಂಟ್ ಇಂದ ಬ್ಲಡ್ ಬರುತ್ತೆ, ಫಿಲ್ಟರ್ ಆಗುತ್ತೆ ಬೌಮನ್ಸ್ ಕ್ಯಾಪ್ಸುಲ್ ಒಳಗೆ. ದಿಸ್ ಇಸ್ ದ ಎಕ್ಸಾಕ್ಟ್ಲಿ ದ ಶೇಪ್ ಆಫ್ ದ ನೆಫ್ರಾನ್ ಅಂತ. ಈಚ್ ಕಿಡ್ನಿ ಒಳಗೆ 1 ರಿಂದ 3 ಮಿಲಿಯನ್ ನೆಫ್ರಾನ್ಸ್ ಇರ್ತಾವು. ಮತ್ತೆ ಕಟ್ ಸೆಕ್ಷನ್ ಒಳಗಡೆ ನೋಡಿದ್ವಿ ಅಂತ, ಇಟ್ ಈಸ್ ಮೇನ್ಲಿ ಮೇಡ್ ಅಪ್ ಆಫ್ ಕಾರ್ಟೆಕ್ಸ್ ಅಂಡ್ ಮೆಡುಲಾ. ಕಿಡ್ನಿ ಒಳಗೆ ಕಾರ್ಟೆಕ್ಸ್ ಅಂಡ್ ಮೆಡುಲಾ ಅಂತ ಇರ್ತದೆ. ಔಟರ್ ಪಾರ್ಟ್ ಏನಿರ್ತದಲ್ಲ ಕಾಲ್ಡ್ ಆಸ್ ಕಾರ್ಟೆಕ್ಸ್. ಮಿಡಲ್ ಏನಿದೆಯಲ್ಲ ಪೋರ್ಷನ್ ಇಸ್ cortex. Cortex extends downwards in between the renal pyramids is called as renal columns. Cortex ಏನು ಒಳಗಡೆ ಇನ್ ಪಿರಮಿಡ್ಸ್ ಒಳಗೆ ಎಕ್ಸ್ಟೆಂಡ್ ಆಗುತ್ತಲ್ಲ ಅದಕ್ಕೆ ನಾವು. ಸೊ ಮೆಡುಲಾದೊಳಗೆ ಬಂದ್ರೆ ಅಂತಂದ್ರೆ ಮೆಡುಲಾ ಕಂಟೈನ್ಸ್ 8 to 12 pyramidal like structures called as renal pyramids. ಇವೆಲ್ಲನೂ ಇದೆ. Called as renal pyramids may be present in the medulla. So renal columns, cortex extends in medulla is called as. So ಇಲ್ಲಿ ಪಿರಮಿಡ್ ಒಳಗೆ ಇದು ಬಂದು ಎಲ್ಲಾನು ಮೈನರ್ ಕ್ಯಾಲಿಕ್ಸ್, ಕಲೆಕ್ಟಿಂಗ್ ಟ್ಯೂಬಲ್ಸ್, ಕಲೆಕ್ಟಿಂಗ್ ಡಕ್ಟ್ಸ್ ಆಗ್ತಾವೆ. ಇಲ್ಲೆಲ್ಲಾನು ನೆಫ್ರಾನ್ಸ್ ಇರ್ತಾವೆ, ಕಲೆಕ್ಟಿಂಗ್ ಡಕ್ಟ್ಸ್ ಎಲ್ಲ ಕೂಡಿ ಮೈನರ್ ಕ್ಯಾಲಿಕ್ಸ್ ಆಗ್ತಾವೆ. ಮೈನರ್ ಕ್ಯಾಲಿಕ್ಸ್ ಕೂಡ್ಕೊಂಡು ಮೇಜರ್ ಕ್ಯಾಲಿಕ್ಸ್ ಆಕೈತಿ. ಮೇಜರ್ ಕ್ಯಾಲಿಕ್ಸ್ ಸೊ ಇಂಟೀರಿಯರ್ ಆಫ್ ಕಿಡ್ನಿ ಒಳಗೆ ಕಾರ್ಟೆಕ್ಸ್ ಅಂಡ್ ಮೆಡುಲಾ. ಕಾರ್ಟೆಕ್ಸ್, ಮೆಡುಲಾ. ಮೆಡುಲಾ ಕಂಟೈನ್ಸ್ 8 to 12 pyramidal structures called as renal pyramids. In between the renal pyramid, the cortex extends, that is called as renal column. ಅಲ್ಲಿಂದ ಮೈನರ್ ಕ್ಯಾಲಿಕ್ಸ್ ಇರುತ್ತೆ, ಮೇಜರ್ ಕ್ಯಾಲಿಕ್ಸ್ ಬರುತ್ತೆ, ಅಲ್ಲಿಂದ ಕ್ಯೂರೇಟರ್. ಕಮಿಂಗ್ ಟು ದಿ ಬ್ಲಡ್ ಸಪ್ಲೈ ಆಫ್ ದಿ ಯಾವ ಅವಾಗಲೂ ನಾವು ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ. ರೀನಲ್ ಆರ್ಟ್ರಿ, ರೀನಲ್ ವೇನ್, ಹೈಲಮ್ ಒಳಗೆ ನೋಡಿದ್ವಲ್ಲ, ರೀನಲ್ ಆರ್ಟ್ರಿ ಒಳಗೆ ಹೋಗಿತ್ತು, ರೀನಲ್ ವೇನ್ ಹೊರಗೆ ಬಂದಿತ್ತು. ಸೊ ಕಿಡ್ನಿ ಇಸ್ ಸಪ್ಲೈಡ್ ಬೈ ರೀನಲ್ ಆರ್ಟ್ರಿ, ಡ್ರೈನ್ ಬೈ ರೀನಲ್ ವೇನ್. ಅಪ್ಲೈಡ್ ಆಸ್ಪೆಕ್ಟ್ ಒಳಗೆ ಕಿಡ್ನಿ ಫೇಲ್ಯೂರ್ ಅಂತೀವಿ ನಾವು. ಏನಂದ್ರೆ ರಿನಲ್ ಫೇಲ್ಯೂರ್, ರಿನಲ್ ಫೇಲ್ಯೂರ್, ದೆನ್ ಆಫ್ ಕಿಡ್ನಿ ಆಗುತ್ತೆ. ದೆನ್ ಆರ್ಥರೈಟಿಸ್, ಇನ್ಫ್ಲಮೇಷನ್ ಆಫ್ ನೆಫ್ರಾನ್ಸ್, inflammation of that condition. Renal failure, kidney failure antivi, of kidney, then there are 3 conditions, right? That aspect. ಬರಿಬೇಕು. ಎಲ್ಲ ಬರೆದ್ರೆ ಅಂದ್ರೆ ಆನ್ಸರ್ ಇಸ್ ಕಂಪ್ಲೀಟೆಡ್. ಸೊ ಕಿಡ್ನಿ ಒಳಗೆ ಫಸ್ಟ್ ಎಲ್ಲಿರುತ್ತೆ ಬರಿಬೇಕು, ಸೇಫ್ ಏನು, ಮೆಜರ್ಮೆಂಟ್ಸ್, ಎಕ್ಸ್ಟರ್ನಲ್ ಫೀಚರ್ಸ್ ಇರೋದು, then the interior, then the coverings, blood supply and bladder with the proper diagram. Next part of the excretory system after kidney ಯಾವುದು? ureter. Ureter ಏನಪ್ಪ, ಏನದು? ಏನು ureter is nothing but it's a tube type ಇರುತ್ತೆ. narrow thick walled muscular tube
ಯಾರೋ ಇರ್ತೈತಿ, ಚಂದಿರ್ತೈತಿ, ಥಿಕ್ ದಪ್ಪ ಇರ್ತೈತಿ. ಮಸಲಿಂದ ಮಾಡಲ್ಪಟ್ಟಿರ್ತ ಒಂದು ಟ್ಯೂಬ್ ಇರ್ತೈತಿ. ಏನ್ ಮಾಡ್ತದಪ್ಪ? ಕನ್ವೇ ದ ಯೂರಿನ್ ಫ್ರಾಮ್ ಯೂರಿನರಿ ಬ್ಲಾಡರ್ ಇಂದ ಹಿಡ್ಕೊಂಡು ಬ್ಲಾಡರ್ ಕನ್ವೇ ಕೆಲಸ ಏನಪ್ಪ ಅಂತ ಯೂರಿನ್ ಫ್ರಾಮ್ ಯೂರಿನರಿ ಬ್ಲಾಡರ್ ಇಂದ ಯೂರಿನರಿ ಬ್ಲಾಡರ್ ತನಕ ಏನು ಫಾರ್ಮೇಶನ್ ಆಗಿರುತ್ತೆ ಯೂರಿನ್ ತಗೊಂಡ್ಬಂದು ಯೂರಿನರಿ ಬ್ಲಾಡರ್ ಇದರಿಂದ ಮಾಡಲ್ಪಟ್ಟಿರ್ತೈತೆ. So it is a thick walled narrow muscle tube. Length ನೋಡಿದ್ರಿ ಅಂತಂದ್ರೆ is 25 cm. 25 cm. Diameter ನೋಡಿದ್ರಿ ಅಂತ coming to the parts of the ureter. Ureter ಒಳಗೆ ಎರಡು ಪಾರ್ಟ್ ಇರ್ತಾವೆ ಮೇನ್ಲಿ. Generally divided into parts. Parts of the ureter divided into two parts. ಯಾವ್ಯಾವಪ್ಪ ಅಂತಂದ್ರೆ one is abdominal part of the ureter, then pelvic part of the abdominal part of the ನಾನು ಹೇಳ್ತೀನಿ. ಸೊ ಅಬ್ಡಾಮಿನಲ್ ನಾವು ನೋಡಿದ್ವಿ ಅಂತಂದ್ರೆ ಅಬ್ಡಾಮಿನಲ್ ಒಳಗೆ ಪ್ರಾಪರ್ ಅಬ್ಡಾಮಿನ್, ಪೆಲ್ವಿಸ್ ಅಂತೇಳಿ ನಾವು ಫುಲ್ ಅಬ್ಡಾಮಿನ್, ಪ್ರಾಪರ್ ಅಬ್ಡಾಮಿನ್ ಮತ್ತೆ ಸೊ ಇಲ್ಲಿ ಇದ್ರೆ ದ ಪಾರ್ಟ್ ವಿಚ್ ಇಸ್ ದೇರ್ ಇನ್ ದ ಅಬ್ಡಾಮಿನ್, ದಿಸ್ ಇಸ್ ಅಬ್ಡಾಮಿನಲ್ ಪಾರ್ಟ್. ಪೆಲ್ವಿಕ್ ಒಳಗೆ ಏನು ಬರುತ್ತಲ್ಲ ಅದು ಪೆಲ್ವಿಕ್ ಪಾರ್ಟ್ ಅಂತ ಬಿಟ್ವೀನ್ ಟು ಹಿಪ್ ಬೋನಿಂದ ಕೆಳಗಡೆ ಹೋಗುತ್ತಲ್ಲ ಪೆಲ್ವಿಕ್ ಪಾರ್ಟ್. ಸೊ abdominal part, pelvic part, length total 25 cm ಇದೆ. 25 cm ನಾವು ಡಿವೈಡ್ ಮಾಡಿದ್ವಿ ಅಂತಂದ್ರೆ 12.5 cm ಈಚ್. ಅಬ್ಡಾಮಿನ್ ಪಾರ್ಟ್ 12.5 cm ಇದೆ. pelvic part ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗುತ್ತೆ? ಅಬ್ಡಾಮಿನಲ್ ಪಾರ್ಟ್ ಆಫ್ ದ ಯುರೇಟರ್ ಎಕ್ಸ್ಟೆಂಡ್ಸ್ ಫ್ರಾಮ್ ರೀನಲ್ ಪೆಲ್ವಿಸ್, ದ ಬೈಫರ್ಗೇಷನ್ ಆಫ್ ಕಿಡ್ನಿಯಿಂದ, ಕಿಡ್ನಿಯಲ್ಲಿ ರೀನಲ್ ಫೈಲಮ್ ಇಂದ ರೀನಲ್ ಪೆಲ್ವಿಸ್ ಇರುತ್ತೆ. ಅಲ್ಲಿಂದ ಹಿಡಿದು ಎಕ್ಸ್ಟರ್ನಲ್ ಇಲಿಯಾಕ್ ಆರ್ಟರಿ ಬೈಫರ್ಗೇಷನ್, ಕಾಮನ್ ಇಲಿಯಾಕ್ ಆರ್ಟರಿ ಬೈಫರ್ಗೇಷನ್ ಪಾರ್ಟ್ ಏನದು ಯುರೇಟರ್ ಇದೆಯಲ್ಲ, ದಟ್ ಈಸ್ ಅಬ್ಡಾಮಿನಲ್ ಪಾರ್ಟ್ ಆಫ್ ದ. ಆ ಕಾಮನ್ ಇಲಿಯಾಕ್ ಡಿವೈಡ್ ಆಗುತ್ತೆ. ಅಲ್ಲಿಂದ ಹಿಡಿದು ಪಾರ್ಟ್ ಆಫ್ ದ ಯೂರಿನ್ ಎಕ್ಸ್ಟೆಂಡ್ ಫ್ರಾಮ್ ದ ಪೆಲ್ವಿಕ್ ಬ್ರಿಮ್ ಅಟ್ ದ ಲೆವೆಲ್ ಆಫ್ ಬೈಫರ್ಗೇಷನ್ ಕಾಮನ್ ಇಲಿಯಾಕ್ ಆರ್ಟರಿ ಟು ದ ಬೇಸ್ ಆಫ್ ದ ಯೂರಿನರಿ ಬ್ಲಾಡರ್. ಆ ಎಲ್ಲಿ ಅಬ್ಡಾಮಿನಲ್ ಪಾರ್ಟ್ ಎಂಡ್ ಆಗಿತ್ತಲ್ಲ ದಟ್ ಈಸ್ ಅ ಪೆಲ್ವಿಕ್ ಬ್ರಿಮ್ ಅಂತೀವಿ. ದಿಸ್ ಪೋರ್ಷನ್ ಪೆಲ್ವಿಕ್ ಬ್ರಿಮ್ ಅಲ್ಲಿ ಅಲ್ಲಿಂದ ಹಿಡಿದು ಬೇಸ್ ಆಫ್ ದ ಯೂರಿನರಿ ಬ್ಲಾಡರ್ ತನಕ ದಟ್ ಈಸ್ ಕಾಲ್ಡ್ ಪೆಲ್ವಿಕ್ ಪಾರ್ಟ್. 2.5 ಸೆಂಟಿಮೀಟರ್, ಇದು 12.5 ಸೆಂಟಿಮೀಟರ್, 12.5 ಸೆಂಟಿಮೀಟರ್, ಇದು 12.5 ಸೆಂಟಿಮೀಟರ್ ಟೋಟಲ್. ಕಮಿಂಗ್ ಟು ದ ಬ್ಲಡ್ ಸಪ್ಲೈ, ಕಂಪೇರ್ ಮಾಡಿದ ಕಿಡ್ನಿಗೆ ಯುರೇಟರ್ present in the abdominal plus pelvis. That's why ಬಹಳಷ್ಟು ಆರ್ಟರೀಸ್ ಇದಕ್ಕೆ ಬ್ಲಡ್ ಸಪ್ಲೈ ಮಾಡ್ತಾರೆ. ಯಾವ್ಯಾವಪ್ಪ? ಅಬ್ಡಾಮಿನಲ್ ಪಾರ್ಟ್ನಾಗ ಇದ್ದಾಗ ರೀನಲ್ ಆರ್ಟರಿ ಪಾರ್ಟ್ ಐಲಮ್ ಒಳಗೆ ಅವು ಸಪ್ಲೈ ಮಾಡ್ತಾವೆ. ದೆನ್ ಟೆಸ್ಟಿಕ್ಯುಲರ್ ಓವರಿಯನ್ ಆರ್ಟರೀಸ್ ಅಂಡ್ ದೆನ್ ಬ್ರಾಂಚಸ್ ಫ್ರಮ್ ದ ಅವೋಟಾ, ಬ್ರಾಂಚಸ್ ಫ್ರಮ್ ಇಲಿಯಾಕ್ ಆರ್ಟರಿ, ವೆಸೈಕಲ್ ಸುಪೀರಿಯರ್ ಇನ್ ಸೈಕಲ್ ಆರ್ಟರಿ, ಬ್ಲಾಡರ್ ಎಲ್ಲನೂ ಆರ್ಟರಿ. ಫಸ್ಟ್ ಮೇಲ್ಗಡೆ ಅಪ್ಪರ್ ಪಾರ್ಟ್ ಆರ್ಟರಿ, ಕೆಳಗಡೆ ಮಿಡಲ್ ಬಂದ್ಬಿಟ್ಟು ಟೆಸ್ಟಿಕ್ಯುಲರ್ ಪಾರ್ಟ್, ದೆನ್ ಇಲಿಯಾಕ್ ಪಾರ್ಟ್, ದೆನ್ ಓಟಿಕ್ ಬ್ರಾಂಚಸ್, ದೆನ್ ಸೈಕಲ್ ಬ್ರಾಂಚ್ ಆರ್ಟರಿ ಆಸ್ ವೆಲ್ ಬ್ಲಡ್ ಸೇಮ್ ರೀನಲ್ ಓರಿ ಬ್ರಾಂಚಸ್. Coming to the applied aspect, ureter ಒಳಗೆ ಮೇನ್ ಅಪ್ಲೈಡ್ ಆಸ್ಪೆಕ್ಟ್ ಸ್ಟೋನ್, ಯುರೆಟ್ರಿಕ್ ಸ್ಟೋನ್ ಆಯ್ತಂತ, ಹೋಲಿಕ್ ಸ್ಟೋನ್ ಆತಂತ ಯುರೇಟರ್ ಬ್ಲಾಕ್ ಆಗುತ್ತೆ. ಯುರೇಟರ್ ಬ್ಲಾಕ್ ಆತಂತ ಈ ಕಿಡ್ನಿ ಒಳಗಿಂದ ಯೂರಿನ್ ಫಾರ್ಮೇಷನ್ ಬಂದು ಬ್ಲಾಡರ್ ಒಳಗೆ ಯೂರಿನ್ ಕಿಡ್ನಿ ಒಳಗಿನ
ಅವಾಗ ಕಿಡ್ನಿ ಒಳಗೆ ಯೂರಿನ್ ಸ್ಟೋರ್ ಆಗತ್ತೆ. ನೆಕ್ಸ್ಟ್ ಕ್ಯುರೇಟರ್ ಆಯಿತು. ಕ್ಯುರೇಟರ್ ಆದಮೇಲೆ ನೆಕ್ಸ್ಟ್ ಪಾರ್ಟ್ ಯಾವುದಪ್ಪ ಅಂತ ಯೂರಿನರಿ ಬ್ಲಾಡರ್. ನೆಕ್ಸ್ಟ್ ಪಾರ್ಟ್ ಯೂರಿನರಿ ಬ್ಲಾಡರ್. ಕಿಡ್ನಿ ನೋಡಿದೀವಿ, ಕ್ಯುರೇಟರ್ ನೋಡಿದೀವಿ, ಯೂರಿನ್ ಫಾರ್ಮೇಷನ್ ಬಂದು ಬ್ಲಾಡರ್. ಬ್ಲಾಡರ್ ವಾಟ್ ಈಸ್ ಬ್ಲಾಡರ್? ಬ್ಲಾಡರ್ ಅಂದ್ರೆ ಫೀಲ್ ಆಯಿತು, ಯೂರಿನ್ ಅನ್ನು ಕಲೆಕ್ಟ್ ಮಾಡೋದು ಯೂರಿನರಿ ಬ್ಲಾಡರ್. ಗಾಲ್ ಬ್ಲಾಡರ್ ಅಂತ ಒಂದಿದೆ, ಅದು ಲಿವರಲ್ಲಿ ಇರುತ್ತೆ. ಇದು ಗಾಲ್ ಫೈಲ್ ಸ್ಟೋರ್ ಮಾಡ್ತೈತಿ. ಇದು ಯೂರಿನರಿ ಬ್ಲಾಡರ್, ಯೂರಿನ್ ಸ್ಟೋರ್. ಸೊ ಯೂರಿನರಿ ಬ್ಲಾಡರ್ ಮಸ್ಕ್ಯುಲರ್ ರಿಸರ್ವಾಯರ್ ಆಫ್ ದ ಯೂರಿನ್ ಮಾಡಲ್ಪಟ್ಟಿರ್ತದೆ. ಇಲ್ಲ ಬ್ಯಾಗ್, ಇಟ್ ಇಸ್ ರಿಸರ್ವಾಯರ್ ಯೂರಿನ್. ಎಲ್ಲಿರ್ತದಪ್ಪ ಅಂದ್ರೆ ಇಂಟೀರಿಯರ್ ಪಾರ್ಟ್, ಪೆಲ್ವಿಕ್ ಪಾರ್ಟ್ ಏನಿರ್ತದೆ ಇಂಟೀರಿಯರ್ ಪಾರ್ಟ್. ಎಕ್ಸಾಕ್ಟ್ಲಿ ಇಲ್ಲಿ ಬೋನ್ ಹಿಂದ್ಗಡೆ ಎರಡು ಹಿಪ್ಪು ಬೋನ್ ಕೂಡ್ತಾವ ಮುಂದ್ಗಡೆ, ಪಿವಿಕ್ ಸಿಂಪೈಸಿಸ್ ಅಂತ. ಅದ್ರ ಹಿಂದ್ಗಡೆ ಎಕ್ಸಾಕ್ಟ್ಲಿ ಹೋದ್ವಿ ಅಂದ್ರೆ ಅಲ್ಲೇ ಇರ್ತದೆ. ಸೊ ಯೂರಿನರಿ ಬ್ಲಾಡರ್ muscular reservoir of the urine lying in the interior part of the ಎಲ್ಲಿರುತ್ತಪ್ಪ ಆಲ್ರೆಡಿ ನಾನು ಹೇಳಿದ ಲೊಕೇಶನ್. ಕ್ಯಾನ್ ಸಿ bladder is situated in anterior part of the pelvic and the pubic uterus ಕಡೆ ಇರೋದು ಫ್ರಂಟ್ ಆಫ್ ದ ರೆಕ್ಟಮ್, ಆಫ್ ದ ರೆಕ್ಟಮ್ ಅಂಡ್ ದ ಹಿಂದ್ಗಡೆ ರೆಕ್ಟಮ್ ಮುಂದ್ಗಡೆ ಇರ್ತೈತಿ ಮೇಲಲ್ಲಿ. ಫೀಮೇಲಲ್ಲಿ ಏನಿರ್ತೈತೆ ಅಂತಂದ್ರೆ ಫೀಮೇಲಲ್ಲಿ ಇಲ್ಲೇ ಯೂಟ್ರಸ್ ಇರುತ್ತೆ. ಪೋರ್ಷನ್ ಇಸ್ ಯೂಟ್ರಸ್. ದಟ್ಸ್ ವೈ ಫೀಮೇಲ್ ಪ್ರೆಸೆಂಟ್ posterior to the pubic symphysis, anterior to the ಚಿಲ್ಡ್ರನ್ ಅಲ್ಲಿ abdominopelvic adult ಅಲ್ಲಿ ನಾವು ಪ್ರೆಸೆಂಟ್ ಪ್ಯೂರ್ಲಿ ಇನ್ ದ ಪೆಲ್ವಿಕ್ ರೀಸನ್. ಚಿಲ್ಡ್ರನ್ ಅಲ್ಲಿ ಅರ್ಧ ಅಬ್ಡಾಮಿನಲ್ ಪೆಲ್ವಿಸ್ ಅಲ್ಲಿ. ಇಟ್ ಈಸ್ abdominopelvic organ. ಶೇಪ್ ಅಂಡ್ ಸೈಜ್ ನೋಡಿ. ಇಟ್ ಈಸ್ ಅಕಾರ್ಡಿಂಗ್ ಟು ದಿ ಶೇಪ್ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂತ ಅದ್ರಾಗ ಎಷ್ಟು ಅಮೌಂಟ್ ಆಫ್ ಯೂರಿನ್ ಅದ್ರ ಮೇಲೆ ನಾವು ಶೇಪ್ ಚೇಂಜ್ ಆಗ್ತದೆ. ಸೊ ಯಾವಾಗ ಖಾಲಿ ಇರ್ತೈತಿ ಯೂರಿನರಿ ಬ್ಲಾಡರ್ ಈಸ್ ಟೆಟ್ರಾಹೈಡ್ರಲ್ ಇನ್ ಶೇಪ್. ಯಾವಾಗ ಖಾಲಿ ಇರ್ತೈತಿ ಅವಾಗ ಟೆಟ್ರಾಹೈಡ್ರಲ್ ಟೈಪ್ ಇರ್ತೈತಿ. ಯಾವಾಗ ಯೂರಿನ್ ತುಂಬತೈತಿ ಓವೈಡ್ ಆಗಿ ಓವೈಡ್ ಶೇಪ್. ಸೊ ಎಂಟಿ ಇದ್ದಾಗ ಟೆಟ್ರಾಹೈಡ್ರಲ್ ಇರ್ತೈತಿ. ಯಾವಾಗ ಯೂರಿನ್ ತುಂಬತೈತಿ ಅದರೊಳಗೆ ಅವಾಗ ಓವೈಡ್ ಆಗುತ್ತೆ. ಎಕ್ಸಾಕ್ಟ್ಲಿ ದ ಶೇಪ್ ಆಫ್ ದ ಟೆಟ್ರಾಹೈಡ್ರಲ್. ಕೆಪಾಸಿಟಿ ಎಷ್ಟಿರ್ತದಪ್ಪ ಅಂತಂದ್ರೆ ಮೇಲ್ಸ್ ಅಬೌಟ್ 120 to 20 ಮೇಲೊಳಗೆ 120ರಿಂದ 320 ml ನಾರ್ಮಲಿ ಇರ್ತೈತಿ. ಮೀನ್ ಕೆಪಾಸಿಟಿ ಇಸ್ ಅಬೌಟ್ 2. ಎವರೇಜ್ ಕೆಪಾಸಿಟಿ ಎಷ್ಟಿರ್ತದಪ್ಪ ಅಂತ 220 ml, 220 ml. Coming to the external features of the urinary bladder, external features ಯಾವ್ಯಾವ ಪಾರ್ಟ್ಸ್ ಇರ್ತಾವು. ಸೊ this urinary bladder presents features like apex ಅಂದ್ರೆ pointed part downwards. ಇಲ್ಲಿ ನೋಡ್ರಿ. So here is the part base part ಏನಿದೆಯಲ್ಲ base neck portion and three surface X base neck and contains three surface. 3 surface
ಸೊ ಇಲ್ಲಿ ನೋಡಿ ನೋ ಟೈಪ್ ಹೇಳ್ತೀನಿ ನಾನು. ಅಪೆಕ್ಸ್ per part, base, the base. Posterior surface is also called as base, then neck lower side, head one. Then it contains three surface, superior surface, this is superior surface, then two inferiolaterals, other side nodi, side only, two inferiolateral, two inferior and one superior surface, three surfaces irutte, then four borders irutte, nalku border irutte. Okay, yavayappa antandre one is anterior border, posterior border, two inferiolateral. So ikade ondu irutte, that is anterior border, posterior border, inferiolateral irutte. So total 4 akade undi ikkada two inferiolaterals, that is total 4 borders, anterior, posterior, two inferiolateral borders. So apex, base, clearly posterior surface is also called as base, then neck, then three surfaces, superior, two inferiolateral and 4 borders. Coming to the interior of bladder now cut ಮಾಡಿದ್ವಿ ಅಂತ ಒಳಗಡೆ ಏನೇನು. So interior of bladder contains, when it is empty, contains mucosal folds, irregular folds called as rugae, ಒಳಗಡೆ ನಾವು ಕಟ್ ಮಾಡಿದ್ವಿ ಅಂದ್ರೆ mucosa ಇರ್ತೈತಿ, ಯೂರೋಥಿಲಿಯಂ, that ಯೂರೋಥಿಲಿಯಂ mucosal folds ಇರ್ತಾವೆ, irregular folds ನೋಡ್ಬೋದು ನಾವು mucosal folds, those folds are called as rugae, ಅವಕ್ಕೆ ನಾವು rugae ಅಂತೀವಿ. So ಇನ್ನೊಂದು part main ಅಂತಂದ್ರೆ, so here a small triangular area immediately above and the inter trigone of bladder. What is trigone of bladder? Trigone of bladder is nothing but where two ureter's openings, ureter openings, the urethra, in part is there, that is called as trigone of bladder. Two ureter openings and the urethra openings, then triangle ಮಾಡ್ತೈತಿ, that portion is as trigone of bladder. Ligaments ಅಂದ್ರೆ urinary bladder ಯಾವಾಗ ಯೂರಿನ್ ಫುಲ್ ಆದಾಗ ಫೋಲ್ಡ್ ಮಾಡಬೇಕಲ್ಲ, ಅದಕ್ಕೆ ಲಿಗಾಮೆಂಟ್ಸ್ ಇರ್ತವೆ. So there are two types of ligaments, true ligaments and false ligaments. True ligaments ಎದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂತಂದ್ರೆ, true ligaments are mainly made up of condensation of pelvic ಏನಿರ್ತದೆ ಪೇಶ, ಅದು ಕಂಡೆನ್ಸೇಷನ್ ಆಗಿ ಟ್ರೂ ಲಿಗಮೆಂಟ್ ಆಗುತ್ತೆ. ಪೆರಿಟೋನಿಯಲ್ ಫೋಲ್ಡ್ಸ್ ಫಾಲ್ಸ್ ಲಿಗಮೆಂಟ್. ಸೊ ಎಷ್ಟು ಯಾವ ಟ್ರೂ ಲಿಗಮೆಂಟ್ಸ್ ಇರುತ್ತಪ್ಪ? ಟ್ರೂ ಲಿಗಮೆಂಟ್ಸ್ ಆರ್ ಲ್ಯಾಟರಲ್ ಲಿಗಮೆಂಟ್ಸ್, 2 in number, right and left. ನೋಡ್ಬೋದು ಇಲ್ಲಿ 1, these are the, this is urinary bladder, ಅಲ್ಲಿಂದ ಇಲ್ಲಿಗೆ ಇಲ್ಲಿ ಲಿಗಾಮೆಂಟ್ಸ್ ಹಿಡ್ಕೊಂಡಿರ್ತದೆ, ಆ ಕಡೆ ಈ ಕಡೆ ಲ್ಯಾಟರಲ್ ಲಿಗಾಮೆಂಟ್, two lateral ligaments, right and left. Then 4 puboprostatic ligaments, 4 ಇರ್ತಾವು puboprostatic ligaments ಅಂತ ಹೇಳಿ ನೋಡಿ, ಅಂತ ನೋಡಿ ಲ್ಯಾಟರಲ್ ಅಂಡ್ ಮೀಡಿಯಲ್, ಕಡೆ 2 ಸೈಡ್ 2, ಟೋಟಲ್ 4 puboprostatic ligaments, lateral and medial. ಯೂಸ್ವಲಿ ಅವು ನೆಕ್ ಆಫ್ ದ ಬ್ಲಾಡರ್ಗೆ ಅಟ್ಯಾಚ್ ಆಗಿರ್ತಾವೆ. ಬ್ಲಾಡರ್ ಅಂದ್ರೆ ಪ್ರೋಸ್ಟೇಟ್ ಇರ್ತದೆ, ಪ್ಯೂಬಿಸ್ ಇಂದ puboprostatic ligaments. Then one is central median umbilical ligament, So median umbilical ligament ಅಂದ್ರೆ ಎಕ್ಸಾಕ್ಟ್ಲಿ ಸೆಂಟರ್ ಇಂದನೇ ಬಂದಿರ್ತದೆ, ಪಾರ್ಟ್ ಇಂದ median umbilical ligament. Then posterior ligament, ಹಿಂದ್ಗಡೆ 2 ಅಟ್ಯಾಚ್ ಆಗಿರ್ತಾವೆ, ಇಲ್ಲಿ ನೋಡ್ಬೋದು ನೀವು posterior ligament. These are the true ligaments of the bladder made of lateral ligament 2 ಇರುತ್ತೆ, 4 puboprostatic ligament ಇರುತ್ತೆ, then ಒಂದು median umbilical ligament ಇರುತ್ತೆ, then 2. These are the true ligaments.
Coming to the false ligaments. False ligament ಎಲ್ಲಿಂದ ಮಾಡಲ್ಪಟ್ಟಿರುತ್ತದೆ? Gold ಇಂದ. These are also supports. ಅಲ್ಲಿ ಲಿಗಾಮೆಂಟ್ ಕೆಲಸ ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡೋದು. So these are the true ligaments. So false ligaments are median umbilical fold, two medial umbilical folds, pair of false lateral, pair of false posterior ligaments. One median umbilical fold, two medial umbilical folds, two false lateral ligaments, and two false posterior ligaments. False ligament, false ligament, ಆಗಲೇ ನಾ ಹೇಳಿದ್ದು true ligament. Blood supply. Urinary bladder is supplied by superior and inferior umbilical artery supplies to the bladder or umbilical arteries. Superior and inferior arteries. Then vesical venous ligament ಒಳಗೆ ಇರ್ತಾವೆ ಇವು. It drains blood. Then coming to the blood anatomy. Blood anatomy ಬಗ್ಗೆ ಸ್ವಲ್ಪ ಕ್ಲಿನಿಕಲ್ ಮಾಡೋಣ. ಏನಪ್ಪಾ ಅಂದ್ರೆ ಬ್ಲಾಡರ್ಗೆ ಕ್ಯಾನ್ಸರ್ ಆಗುತ್ತೆ, ದಟ್ ಈಸ್ ಯುರಿನರಿ ಬ್ಲಾಡರ್. ಸ್ಟೋನ್ಸ್ ಆಗ್ಬೋದು ಬ್ಲಾಡರ್ ಅಲ್ಲಿ, ಕ್ಯಾಲ್ಕುಲೈ ಅಂತೀವಿ ನಾವು. ಸ್ಟೋನ್ಸ್ ಇಂದ ಎರಡು ಪಾರ್ಟ್ ಬ್ಲಡ್ ಅನಾಟಮಿ ಬರೀಬೇಕು. ಸಾಕಷ್ಟು ಇದಾವು. ಯುರಿನರಿ ಬ್ಲಾಡರ್ ಸ್ಟೋನ್ಸ್ ಇಂದ. ಸೊ ಇಷ್ಟು ಬರೆದ್ರೆ ಅಂತಂದ್ರೆ ಯುರಿನರಿ ಬ್ಲಾಡರ್ ಅಂತ 5 ಮಾರ್ಕ್ಸ್. ಯುರಿನರಿ ಬ್ಲಾಡರ್ ಎಲ್ಲಿರುತ್ತೆ, ಸೈಜ್ ಏನು, ಶೇಪ್ ಏನು, ಮೆಜರ್ಮೆಂಟ್ಸ್, ಪಾರ್ಟ್ಸ್ ಏನು, ಸರ್ಫೇಸಸ್ ಎಷ್ಟು, ಬಾರ್ಡರ್ಸ್ ಎಷ್ಟು, ಲಿಗಾಮೆಂಟ್ಸ್ ಯಾವುದು, ಟ್ರೂ ಲಿಗಾಮೆಂಟ್ಸ್ ಯಾವುದು, ಫಾಲ್ಸ್ ಲಿಗಾಮೆಂಟ್ಸ್ ಯಾವುದು, ಬ್ಲಡ್ ಸಪ್ಲೈ ಏನು. ಇಟ್ಸ್ 5 ಮಾರ್ಕ್ಸ್ ಕ್ವಶನ್. urinary bladder. Coming to the last part of the excretory is urethra. So now ನೋಡಿದೀವಿ, ಲೇಟರ್ ನೋಡಿದೀವಿ, urinary bladder ನೋಡಿದೀವಿ. Next portion is urethra. ಯುರಿನರಿ ಬ್ಲಾಡರ್ ಒಳಗೆ ಬಂದು ಯೂರಿನ್ ಕಲೆಕ್ಟ್ ಆಗೈತಿ. ಯೂರಿನ್ ಕಲೆಕ್ಟ್ ಆದ ಯೂರಿನ್ ಯುರೆತ್ರಾ ಮುಖಾಂತರ. ಸೊ urethra is a tubular passage. The tubular passage which transmits urine transmit. But the male olaga transmit seminal fluid. Male olaga fluid will transmit. Female olaga only urine. Tubular passage from the bladder. Now urethra ಒಳಗೆ ಎರಡು ಟೈಪ್ ಆಫ್ ಯುರೆಥ್ರಾ ನೋಡಿ. ದಟ್ ಇಸ್ ಮೇಲ್ ಯುರೆಥ್ರಾ ಬೇರೆ ಇರ್ತೈತಿ, ಫೀಮೇಲ್ ಯುರೆಥ್ರಾ. ಫಸ್ಟ್ ನಾವು ಮೇಲ್ ಯುರೆಥ್ರಾ ಬಗ್ಗೆ ಮಾತಾಡೋಣ. ವಾಟ್ ಈಸ್ ಮೇಲ್ ಯುರೆಥ್ರಾ? ಲೆಂತ್. ಸೊ ಮೇಲ್ ಯುರೆಥ್ರಾ 18 to 20 centimeter long, 10 centimeter, 18 to 30 centimeter long. ಎಲ್ಲಿಂದ ಎಕ್ಸ್ಟೆಂಡ್ ಆಗಿರ್ತದೆ? ಫ್ರಮ್ ಇಂಟರ್ನಲ್ ಯುರೆಥ್ರಾ, the neck of the urinary bladder. Urinary bladder ಹೆಂಗಿರುತ್ತೆ ಅಂತಂದ್ರೆ neck of the urinary bladder ಇಂದ ಎಕ್ಸ್ಟೆಂಡ್ ಆಗಿರುತ್ತೆ. of the urinary bladder ಇಂದ ಎಕ್ಸ್ಟೆಂಡ್ ಆಗಿರುತ್ತೆ. This of the urinary bladder till the tip of the glans pen. Glans pen is ತನಕ the greater male urethra. Sorry, male urethra extend ಆಗಿರುತ್ತೆ. So is 18 to 20 long, extends from neck of the urinary bladder till the tip of the glans pen. Of the urinary bladder in the head, glans pen extend ಆಗುತ್ತೆ. 8 ರಿಂದ 20 centimeter ಇರುತ್ತೆ. Coming to the parts of the male urethra. Male urethra parts ಇದಾವೆ. So male urethra is divided into 3 parts. Actually 3 ಪಾರ್ಟ್ ಆಗಿ ನಾವು ಮೇಲ್ ಯುರೆಥ್ರಾ ಡಿವೈಡ್ ಮಾಡ್ತೀವಿ ಅಕಾರ್ಡಿಂಗ್ ಟು ದೇರ್ ಲೊಕೇಶನ್. ಎಲ್ಲೆಲ್ಲಿ ಇರುತ್ತಲ್ಲ
ಆ ಲೊಕೇಶನ್ ಮೇಲೆ ಅದರ ಅನುಗುಣವಾಗಿ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಮೇಲ್ಯುರೆಥ್ರನ. ಫಸ್ಟ್ ಪಾರ್ಟ್ ಈಸ್ ಪ್ರೋಸ್ಟೇಟಿಕ್ ಪಾರ್ಟ್. ಸೊ ದಿಸ್ ಈಸ್ ದ ಯೂರಿನರಿ ಬ್ಲಾಡರ್. ಸೊ ಈ ಪಾರ್ಟ್ ಏನಿದೆಯಲ್ಲ ಪ್ರೋಸ್ಟೇಟಿಕ್ ಯುರೆಥ್ರಾ. ಯಾಕಪ್ಪ ಅಂದ್ರೆ passes through the prostate gland which is present in the neck of the bladder. Neck of the bladder ಗೆ prostate ಇರುತ್ತೆ ಮೇಲಲ್ಲಿ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮುಖಾಂತರನ ಯುರೆಥ್ರಾ ಬರುತ್ತೆ. ಅದ್ರ ಸಂಬಂಧ ಅದಕ್ಕೆ ನಾವು ಪ್ರೋಸ್ಟೇಟಿಕ್ ಯುರೆಥ್ರಾ ಅಂತ 3 ಸೆಂಟಿಮೀಟರ್ ಲಾಂಗ್ ಇರುತ್ತೆ. 3 ಸೆಂಟಿಮೀಟರ್ ಲಾಂಗ್ ಮೋಸ್ಟ್ ವೈಡೆಸ್ಟ್ ಅಂಡ್ ಡೈಲೇಟಬಲ್ ಪಾರ್ಟ್ ಆಫ್ ದ ಯುರೆಥ್ರಾ ಯಾವುದಪ್ಪ? Then second one is membranous part. ನೋಡಿ, second one passes through the urogenital diaphragm. ಸಪ್ರೇಷನ್ ಕಂಪಾರ್ಟ್ಮೆಂಟ್ ಇರುತ್ತೆ, ದಟ್ ಈಸ್ ಅದು ಕಂಪಾರ್ಟ್ಮೆಂಟ್ ಸಪ್ರೇಟ್ ಮಾಡಿದ ಡಯಾಫ್ರಾಮ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಯೂರೋಜೆನೈಟಲ್ ಡಯಾಫ್ರಾಮ್. ಆ ಡಯಾಫ್ರಾಮ್ ಮುಖಾಂತರ ಯಾವ ಪಾರ್ಟ್ ಹಾದು ಬರ್ತದೆ, ದಟ್ ಪಾರ್ಟ್ membranous part of the urethra. Then third is spongy or penile. ಇಂದ ನೋಡಿ ಪಾರ್ಟ್ ಇಂದ urethra. Just one. So these are the 3 parts. Prostate ಮುಖಾಂತರ ಬರೋದು prostatic part, urogenital diaphragm ಮುಖಾಂತರ ಬರೋದು urogenital part, membranous part, then the last ಬರೋದು penile or sponge. Coming to the female urethra. Female urethra ಬಂದ್ವಿ ಮೇಲಲ್ಲಿ 18ರಿಂದ 20 ಸೆಂಟಿಮೀಟರ್, ಇಲ್ಲಿ ಓನ್ಲಿ 4 ಸೆಂಟಿಮೀಟರ್. female urethra about 4 female urethra ಓನ್ಲಿ 4 ಸೆಂಟಿಮೀಟರ್. ಎಲ್ಲಿಂದ ಬರುತ್ತೆ ಅಂತಂದ್ರೆ extends from again same neck of the bladder. neck of the bladder ಇಂದನೇ ಸ್ಟಾರ್ಟ್ ಆಗುತ್ತೆ, passes downwards forward and embedded in the interior wall of the vagina through the urogenital diaphragm. urogenital diaphragm ಇರುತ್ತೆ, ಪ್ರೋಸ್ಟೇಟ್ ಇರೋದಿಲ್ಲ ಫೀಮೇಲ್ ಅಲ್ಲಿ, ಪ್ರೋಸ್ಟೇಟ್ ಇರೋದಿಲ್ಲ. ಅದ್ರ ಸಂಬಂಧ ಪ್ರೋಸ್ಟೇಟಿಕ್ ಪಾರ್ಟ್ ಆಫ್ ದ through the urogenital diaphragm and passes downwards forwards embedded in the interior wall of the vagina through urogenital diaphragm. So ಇದು ಬರಬೇಕಾದ್ರೆ pierces perineal membrane, opens tubule of the vagina, ಓಪನಿಂಗ್ ಇರ್ತೈತಿ, ಫ್ರಂಟ್ ಅಂದ್ರೆ ಕೆಳಗಡೆ ಪಾರ್ಟ್ ಅಲ್ಲಿ ಬಂದು ಬೇಕಾದ್ರೆ ಪೆರಿನಿಯಲ್ ಮೆಂಬ್ರೇನ್ ಪಿಯರ್ಸ್ ಮಾಡ್ಕೊಂಡು ನಂತರ ಬಂದು ಇಂಟೀರಿಯರ್ ಪಾರ್ಟ್ ವೆಸ್ಟ್ ಆಫ್ ದ ವೆಜೈನಾ ಇರ್ತದೆ, ಬಂದು ಇನ್ ಫ್ರಂಟ್ ಆಫ್ ದ ವೆಜೈನಾ ಆಗುತ್ತೆ. ದಿಸ್ ಇಸ್ ಅಬೌಟ್ ಫೀಮೇಲ್ ಯುರೆಥ್ರಾ. ಸೊ ಇದರಲ್ಲಿ ನಾವು ಮೇಲ್ ಯುರೆಥ್ರಾ ಮತ್ತೆ ಪಾರ್ಟ್, ಮೇಲಲ್ಲಿ 3 ಪಾರ್ಟ್ ಇತ್ತು, ಇಸ್ ಪ್ರೋಸ್ಟೇಟಿಕ್ ಪಾರ್ಟ್, membranous ಪಾರ್ಟ್ ಅಂದ್ರೆ ಇಲ್ಲಿ ಇರುತ್ತೆ. ನಾವು ಯುರೆಥ್ರಾ ಪಾರ್ಟ್ ಅಲ್ಲಿ 4 ಸೆಂಟಿಮೀಟರ್ ಯುರೆಥ್ರಲ್ ಸೇಪ್ ನೋಡಿದ್ವಿ ಅಂತಂದ್ರೆ ಡಿಫ್ರೆಂಟ್ ಸೇಪ್ ಅಲ್ಲಿ ಇರುತ್ತೆ. ಅಪ್ಪರ್ ಪಾರ್ಟ್ ಅಲ್ಲಿ ಬೇರೆ ಇರುತ್ತೆ, ಮಿಡಲ್ ಪಾರ್ಟ್ ಅಲ್ಲಿ ಬೇರೆ ಇರ್ತದೆ, ಲೋವರ್ ಪಾರ್ಟ್ ಅಲ್ಲಿ ಬೇರೆ, ಓಪನಿಂಗ್ ಆಗಬೇಕಾದ್ರೆ ಬೇರೆ ಬೇರೆ ಇರುತ್ತೆ. ನೋಡೋಣ ಯಾವ್ಯಾವ ಪಾರ್ಟ್ ಅಲ್ಲಿ ಯಾವ್ಯಾವ ಶೇಪ್ ಅಲ್ಲಿ ಇರುತ್ತೆ. ಅಪ್ಪರ್ ಪಾರ್ಟ್ ಆಫ್ ದ ಯುರೆಥ್ರಾ ಒಳಗೆ ಕ್ರಿಸೆಂಟಿಕ್ ಸೇಪ್ ಇರ್ತದೆ, ಕಾನ್ವೆಕ್ಸ್ ಡೈರೆಕ್ಟೆಡ್ ಫಾರ್ವರ್ಡ್ಸ್ ಕ್ರಿಸೆಂಟಿಕ್ ಸೇಪ್ ಇರುತ್ತೆ. ಮಿಡಲ್ ಪಾರ್ಟ್ ಅಲ್ಲಿ ಸೆಲೆಟ್ ಸೇಪ್ ಅಂದ್ರೆ ಸ್ಟಾರ್ ಸೇಪ್ ಇರುತ್ತೆ, ಪಾರ್ಟ್ ಅಲ್ಲಿ ಸ್ಟಾರ್ ಸೇಪ್. ದೆನ್ ಲೋವರ್ ಪಾರ್ಟ್ ಅಲ್ಲಿ ಟ್ರಾನ್ಸ್ಫರ್ ಸ್ಲಿಟ್ ಕೆಳಗಡೆ ಲೋವರ್ ಪಾರ್ಟ್ ಅಲ್ಲಿ ಯಾವಾಗ ಓಪನಿಂಗ್ ಆಗುತ್ತಲ್ಲ ಅಪ್ಪರ್ ಪಾರ್ಟ್ ಒಳಗೆ
eccentric shaped, middle part ಅಲ್ಲಿ star shaped, lower part ಅಲ್ಲಿ transverse slit, ಯಾವಾಗ ಓಪನಿಂಗ್ ಆಗುತ್ತೆ about shape of the urethra. ಈ ಯುರೆಥ್ರಾ ಒಳಗೆ ಸಮ್ ಪಾರ್ಟ್ಸ್ ಗ್ಲ್ಯಾಂಡ್ಸ್ ಯಾವ್ಯಾವಪ್ಪ ಅಂತಂದ್ರೆ ಯುರೆಥ್ರಲ್ ಗ್ಲ್ಯಾಂಡ್ಸ್ ಓಪನ್ ಆಗ್ತಾವೆ, ದೆನ್ ಪ್ಯಾರಾ ಯುರೆಥ್ರಲ್ ಗ್ಲ್ಯಾಂಡ್ಸ್ ಓಪನ್ ಆಗ್ತವೆ, glands of Kenny and urethral lacunae. These three parts once in ureter, female urethra, that is urethral glands, paraurethral glands, so parts different shapes ಬರೆದ್ರಂತ urethra. So ನಾವು ಯುರೆಥ್ರಾ ಅಂತ ಕೇಳಿದ್ರೆ ಅಂದ್ರೆ ಯುರೆಥ್ರಾ ಎಲ್ಲಿರುತ್ತೆ ಬರೀದು, ಮೇಲ್ ಯುರೆಥ್ರಾ ಸಪ್ರೇಟ್ ಬರೀಬೇಕು, ಫೀಮೇಲ್ ಯುರೆಥ್ರಾ ಸಪ್ರೇಟ್ ಬರೀಬೇಕು. ಬರೆದ್ರೆ ಎಕ್ಸ್ಕ್ರಿಟರಿ ಸಿಸ್ಟಮ್, ಅನಾಟಮಿ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್, ದಿ ಯುರೇಟರ್, urinary bladder and ಥ್ಯಾಂಕ್ ಯು.